ನಿತ್ಯ ನರಕಕ್ಕೆ ಮುಕ್ತಿ ಎಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಾಯಿತು, ಆರತಿ ಕೂಡ ಸಾಕಷ್ಟು ಮಾತಾಡಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಅವರಿಗೆ ದುಃಖದಲ್ಲಿ ಮಾತು ಬಂದಿಲ್ಲ, ಆದರೆ ಏನು ಹೇಳಬೇಕು ಅಷ್ಟನ್ನು ಹೇಳಿದ್ದಾರೆ. ಬನ್ನಿ, ಈಗ ಮಗುನ ಕಳ್ಕೊಂಡಾಯಿತು, ಮಗುನ ಕಳ್ಕೊಂಡಂಥ ಆರತಿ, ಇನ್ನು ಮುಂದೆ ಆರತಿಯ ಕಥೆ ಏನಾಯಿತು? ಯಾಕಂದರೆ ಇನ್ನೂ ಕೂಡ ತುಂಬ ನಂಬ್ತಾಯಿದ್ರು. ಅವರ ಕೊಠಡಿಯ ಒಳಗಡೆಗೆ ಪ್ರವೇಶ ಮಾಡಲಿಕ್ಕೆ ಆರತಿಯವ್ರಿಗೆ ಅನುಮತಿ ಸಿಕ್ಕಿತ್ತು. ಅಲ್ಲಿ ಅವರ ಪಾದ ಸೇವೆಯಿಂದ ಹಿಡಿದು ಅವರಿಗೆ ಹಾಸಿಕೊಡೋದ್ರಿಂದ, ಅವರ ಬಟ್ಟೆಗಳನ್ನು ಒಗೆಯೋದ್ರಿಂದ ಎಲ್ಲದನ್ನೂ ಕೂಡ ಆರತಿ ಮಾಡಬೇಕಾಗಿತ್ತು. ಅದೊಂದು ಮಹಾನ್ ಪುಣ್ಯದ ಕೆಲಸ. ಅಂಥ ಒಂದು ಭಾಗ್ಯ ಯಾರಿಗೂ ಕೂಡ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಭಾವನೆಗೆ ಆರತಿ ಬಂದಾಗಿತ್ತು. ಮೇಡಮ್, ನೆಕ್ಸ್ಟ್ ಏನಾಯಿತು? ಈ ಥರ ಪರ್ಸ್ನಲ್ ಸರ್ವಿಸ್ ಅಂತ ನಿತ್ಯಾನಂದ್ಗೆ ಮಾಡೋದು ಶುರುವಾಯಿತು. ಅದರಲ್ಲಿ ಅವ್ರ ಸೆಕ್ರೆಟ್ರಿ, ಪರ್ಸ್ನಲ್ ಸೆಕ್ರೆಟ್ರಿ ರಾಗಿಣಿ ಜೊತೆ ನಾನು ಹೋಗಿ ಎಲ್ಲ ಮಾಡ್ತಿದ್ದೆ, ಊಟ ಹಾಕ್ಸೋದು ಎಲ್ಲ. ಒಂದು ಸಲ ಈ ಥರ ಅವ್ರ ರೂಮ್ಗೆ, ಅವ್ರ ಪರ್ಸ್ನಲ್ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ ಅವ್ರು ಇದ್ದಿದ್ದ ಜಾಗಕ್ಕೆ, ಅಲ್ಲಿ ರಾತ್ರಿ ಒಂದು 9 ಗಂಟೆ 10 ಗಂಟೆ ಸುಮಾರು ಇರುತ್ತೆ. ಆವಾಗ ನಾನು ಮತ್ತು ರಾಗಿಣಿ ಅವ್ರಿಗೆ ಊಟ ಹಾಕೋಕ್ಕೆ ಹೋಗಿದ್ದೀವಿ. ಆವಾಗ ಊಟ ಎಲ್ಲ ಹಾಕಿದ್ಮೇಲೆ ನಾವೆಲ್ಲ ತೊಗೊಬಿಟ್ಟು ಹೊರಗೆ ಹೋಗ್ತಾ ಇರುವಾಗ ನಿತ್ಯಾನಂದ ನನ್ನ ಕರೆದ್ಬಿಟ್ಟು ನನಗೆ ಒಂಚೂರು ಸ್ವಲ್ಪ ನನ್ನ ಕಾಲು ಒತ್ತಮ್ಮ ಹಾಗಂತ ಹೇಳಿದ್ರು. ನಾನು ಸರಿ ಅಂತ ವಾಪಸ್ ಒಳಗಡೆ ಹೋಗ್ಬಿಟ್ಟು ಅವ್ರ ಕಾಲು ಒತ್ತಕ್ಕೆ ಶುರು ಮಾಡಿದೆ. ಆವಾಗ ಸಚ್ಚಿದಾನಂದ ರಾಗಿಣಿ ಅವರು ಎಲ್ಲವನ್ನು ತಗೊಂಡು ಹೊರಗಡೆ ಹೋಗಿ ಬಾಗಲನ್ನು ಲಾಕ್ ಮಾಡಿಬಿಟ್ರು. ಹೊರಗಡೆಯಿಂದ ಲಾಕ್ ಮಾಡಿಬಿಟ್ಟು ಅವರು ಹೊರಟೋದ್ರು. ನೋಡ್ತಾ ಇದ್ರಿ, ಯಾಕಂದರೆ ಹೆಣ್ಣು ಹೇಳ್ಕೊಳ್ಳೋದು ಕಷ್ಟವೇ, ಹೇಳ್ಕೊಳ್ಳೋದ್ರೆ ಮನಸ್ಸಿನಲ್ಲಿ ಬಚ್ಚಿಟ್ಕೊಳ್ಳೋದು ಕೂಡ ಕಷ್ಟವೇ. ಬಚ್ಚಿಟ್ಕೊಂಡ್ರೆ ತಾವೇ ಕೊರಗಬೇಕು, ತಾವೇ ಕರಗಬೇಕು. ಹೇಳ್ಕೊಂಡ್ರೆ ಜನರ ಎದುರುಗಡೆಗೆ ಅಪಹಾಸ್ಯಕ್ಕೀಡಾಗಬೇಕು, ಟೀಕೆಗೆ ಗುರಿಯಾಗಬೇಕು. ನ್ಯಾಯ ದೊರಕಿಸ್ಕೊಡುವಂಥವ್ರು ಯಾರೂ ಇಲ್ಲ. ಅಂಥ ಒಂದು ಸ್ಥಿತಿನಲ್ಲಿ ಆರತಿ ಇರುವಂಥದ್ದು. ಮೇಡಮ್, ದಯವಿಟ್ಟು ಸಮಾಧಾನ ಮಾಡಿಕೊಡಿ. ನಿಮ್ಮ ಕಷ್ಟ ಏನು ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಯಾಕಂದರೆ ಸರ್, ನನ್ನ ಕ್ಷಮಿಸಿ ಸರ್, ನನ್ನಿಂದ ಮಾತಾಡೋಕ್ಕಾಗಲ್ಲ. ಐ ಕಾಂಟ್ ಸ್ಪೀಕ್ ನೌ ಸರ್. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಸರ್. ಐ ಆಮ್ ಸಾರಿ. I can't talk about this anymore, sir. Please forgive me, sir. I'm sorry. I'm sorry, sir. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್. Sir, I can't speak anymore, sir. Please forgive me. ಸಾರಿ. I'm sorry, sir. ರಿಯಲಿ ಸಾರಿ ಮೇಡಮ್. ನೀವು ದುಃಖದಲ್ಲಿದ್ದೀರಿ, ನೀವು. ಐಮ್ ಸಾರಿ. ನಾನು ಹೇಳ್ತಾ ಇದ್ದೇನು ಅಂತಂದರೆ, ಕರಳ ಕುಡಿಯನ್ನು ಕಳ್ಕೊಂಡಿರುವಂಥದ್ದು ಒಂದು ಕಡೆಗೆ ನೋವು, ಇನ್ನೊಂದು ಕಡೆಗೆ ಎಲ್ಲದನ್ನು, ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಹೆಣ್ಣು ಲೂಟಿ ಒಳಗಾಗ್ಬಿಟ್ರೆ ನೋವಲ್ದೇ, ದುಃಖ ಅಲ್ಲದೇ, ಕಣ್ಣೀರಲ್ದೇ ಇನ್ನೇನು ತಾನೇ ಸಿಗ್ಲಿಕ್ಕೆ ಸಾಧ್ಯ ಅಂತ.
ನಿಜಕ್ಕೂ ಮಾತು ಬರ್ದೇ ಇರುವಂಥ ಒಂದು ಸನ್ನಿವೇಶ ಇದು. ಯಾಕಂದರೆ ಆರ್ತಿಗೆ ಮಾತಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅವ್ರ ಮೈಕನ್ನು ಕೂಡ ಎತ್ತಿಟ್ಟರು. ಬನ್ನಿ, ನಾನು ಕೊನೆಯದಾಗಿ ನಾನು ಧರ್ಮಾನಂದನಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಾನು ಇಲ್ಲಿನ ಧರ್ಮಾನಂದ ಅವ್ರಿಗೆ, ಸರ್ ನಿಜಕ್ಕೂ ಒಂದು ವೆರಿ ಅನ್ಫಾರ್ಚುನೇಟ್ ಥಿಂಗ್, ಭಾಳ ಬೇಸರದ ಸಂಗತಿ ಅದು. ಯಾಕಂದರೆ ಯಾವ ಹೆಣ್ಣಿಗೂ ಈ ಥರ ಅನ್ಯಾಯ ಆಗಬಾರ್ದು ಅಂತ ಏನಂತಿರ್ತಾವೆ. Yeah, this wearing of kavi, name of God, abusing so many victims. Just example, one Arti Rao, so many Arti Rao is there. ನಿಜ ನಿಜ ನಿಜ. ಎಸ್, ಇದು This is the truth cast. ನಿಜ ನಿಜ ಸರ್, ನಿಜ. ಲೆನಿನವ್ರಿಗೂ ಕೂಡ ಹೆಚ್ಚು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಆರ್ತಿ ದುಃಖದ ಮಡುವಿನಲ್ಲಿದ್ದಾರೆ. ಅವರಿಂದ ಯಾವುದೇ ಉತ್ತರವನ್ನು ನಾವೀಗ ನಿರೀಕ್ಷೆ ಮಾಡೋಕ್ಕಾಗ್ತಾಯಿಲ್ಲ. ಅವ್ರು ಕೇಳ್ತಿರುವಂಥದ್ದು ಏನು ಅಂದರೆ, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ಇದಕ್ಕಿಂತ ಹೆಚ್ಚಿಂದ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹೆಣ್ಣಿನ ದುಃಖ, ಹೆಣ್ಣಿನ ಯಾತನೆ, ಆ ನೋವು ಅದೇನು ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಜನ ಮಾತಾಡೋಕ್ಕೇನು ಸಾವಿರಾರು ಮಾತಾಡ್ತಾರೆ, ಎಲುಬಿಲ್ಲದಂಥ ನಾಲಿಗೆ, ಏನು ಬೇಕಾದರೂ ಮಾತಾಡ್ಬಿಡ್ಬೋದು. ಆದರೆ ದಯವಿಟ್ಟು ಮಾತಾಡುವಂಥವ್ರು ಒಂದು ಯೋಚನೆ ಮಾಡಿ, ಆ ಸ್ಥಾನದಲ್ಲಿ ನಾವಿದ್ದರೆ ಏನು, ಅಥವಾ ನೀವೇ ಇರಬೇಕು ಅನ್ನುವಂಥದ್ದಲ್ಲ. ನಿಮ್ಮ ತಾಯಿನೋ, ನಿಮ್ಮ ತಂಗಿನೋ, ನಿಮ್ಮ ಅಕ್ಕನೋ, ನಿಮ್ಮ ಹೆಂಡತಿನೋ ಯಾರಾದರೂ ಇದ್ದಾರೆ ಈ ಸ್ಥಾನದಲ್ಲಿ ಅನ್ನುವಂಥ ಸಂದರ್ಭದಲ್ಲಿ ನಿಮಗೆ ಅಷ್ಟು ಸುಲಭವಾಗಿ ಮಾತು ಬಂದುಬಿಡುತ್ತಾ? ದಯವಿಟ್ಟು ಯೋಚನೆ ಮಾಡಿ. ಇನ್ನು ಆರತಿಯವರ ಜೊತೆಗೆ ಹೆಚ್ಚು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅವರ ನೋವಿನ ಕಥೆ, ಅವರ ಆ ಪುಸ್ತಕದಲ್ಲಿರುವಂಥ ಆ ನೋವಿನ ಪುಟಗಳು. ನಾಳೆ ಮತ್ತೆ ನಾನು ಅವರ ಜೊತೆಗೆ ಅವ್ರನ್ನ ಮಾತಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಷ್ಟು ಮಾತ್ರ ಹೇಳ್ತಾ ನಾನು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ದುಃಖ, ಈ ನೋವು, ಈ ಭಾವನೆ ಏನು ಅನ್ನುವಂಥದ್ದು ನಿಮಗೆ ಅರ್ಥವಾಗಿದೆ ಅನ್ನುವಂಥ ನಂಬಿಕೆಯಿಂದ ನಾನು ಇವತ್ತಿನ ಅವರ ಜೊತೆಗಿನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಸಾರಿ.